ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೇಕಟ್ಟೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಸ್ವಂತ ಮನೆ ಇಲ್ಲ ಅಂದ್ರೂ ಕೂಡ ಜಾತ್ರೆ ಉತ್ಸವಗಳಿಗೆ ಕೋಟಿ ಕೋಟಿ ಖರ್ಚು. ಹೌದು, ಬಾಡಿಗೆ ಮನೆಯಲ್ಲಿದ್ರು ಕೂಡ ಜಾತ್ರೆ ಉತ್ಸವಗಳನ್ನ ಮಾಡಿ ಮಂತ್ರಿಗಳು ಇನ್ನು ಶಾಸಕರನ್ನ ಕರೆಸ್ತಾ ಇದ್ಲು ಐನಾತಿ ಐಶ್ವರ್ಯ ಗೌಡ. ಹೌದು, ಗೋಲ್ಡ್ ವಂಚಕಿ ಐಶ್ವರ್ಯ ಗೌಡ ಬಾಡಿಗೆ ಮನೆಯಲ್ಲಿದ್ರು ಕೂಡ ಕೋಟಿ ಕೋಟಿ ಖರ್ಚನ್ನ ಮಾಡ್ತಾ ಇದ್ಲು, ಅದು ಜಾತ್ರೆಯನ್ನ ಮಾಡಿ. ಇನ್ನು ಐಶ್ವರ್ಯ ಗೌಡ ಈ ವಂಚನೆಯ ಪ್ರಕರಣ ಏನಿದೆಯಲ್ಲ, ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಇನ್ನು ತನಿಖೆ ಮಾಡ್ತಿರುವಂತ ಪೊಲೀಸರೇ ಐಶ್ವರ್ಯ ಗೌಡಳ ಆ ಲೈಫ್ ಸ್ಟೈಲು, ಕದರು, ಶೋಕಿ, ಖರ್ಚು ಇವೆಲ್ಲವನ್ನ ನೋಡಿ ಪೊಲೀಸರೇ ದಂಗಾಗು ಹೋಗಿಬಿಟ್ಟಿದ್ದಾರೆ. ಬಾಡಿಗೆ ಮನೆಯಲ್ಲಿದ್ರು ಕೂಡ ಎಷ್ಟೊಂದು ಖರ್ಚು ಮಾಡ್ತಿದ್ಲು, ಅಷ್ಟಕ್ಕೂ ಆ ದುಡ್ಡೆಲ್ಲ ಎಲ್ಲಿಂದ ಬರ್ತಾ ಇತ್ತು? ವಂಚನೆಯ ಪ್ರಕರಣದ ಖಜಾನೆಯ ಕರಾಳ ಮುಖಗಳು ಈಗ ಮತ್ತಷ್ಟು ಬಟ ಬಯಲಾಗಿಬಿಟ್ಟಿದೆ. ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೇಕಟ್ಟೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಸ್ವಂತ ಮನೆ ಇಲ್ಲ ಅಂದ್ರೂ ಕೂಡ ಜಾತ್ರೆ ಉತ್ಸವಗಳಿಗೆ ಕೋಟಿ ಕೋಟಿ ಖರ್ಚು. ಹೌದು, ಬಾಡಿಗೆ ಮನೆಯಲ್ಲಿದ್ರು ಕೂಡ ಜಾತ್ರೆ ಉತ್ಸವಗಳನ್ನ ಮಾಡಿ ಮಂತ್ರಿಗಳು ಇನ್ನು ಶಾಸಕರನ್ನ ಕರೆಸ್ತಾ ಇದ್ಲು ಐನಾತಿ ಐಶ್ವರ್ಯ ಗೌಡ. ಹೌದು, ಗೋಲ್ಡ್ ವಂಚಕಿ ಐಶ್ವರ್ಯ ಗೌಡ ಬಾಡಿಗೆ ಮನೆಯಲ್ಲಿದ್ರು ಕೂಡ ಕೋಟಿ ಕೋಟಿ ಖರ್ಚನ್ನ ಮಾಡ್ತಾ ಇದ್ಲು, ಅದು ಜಾತ್ರೆಯನ್ನ ಮಾಡಿ. ಇನ್ನು ಐಶ್ವರ್ಯ ಗೌಡ ಈ ವಂಚನೆಯ ಪ್ರಕರಣ ಏನಿದೆಯಲ್ಲ, ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಇನ್ನು ತನಿಖೆ ಮಾಡ್ತಿರುವಂತ ಪೊಲೀಸರೇ ಐಶ್ವರ್ಯ ಗೌಡಳ ಆ ಲೈಫ್ ಸ್ಟೈಲು, ಕದರು, ಶೋಕಿ, ಖರ್ಚು ಇವೆಲ್ಲವನ್ನ ನೋಡಿ ಪೊಲೀಸರೇ ದಂಗಾಗು ಹೋಗಿಬಿಟ್ಟಿದ್ದಾರೆ. ಬಾಡಿಗೆ ಮನೆಯಲ್ಲಿದ್ರು ಕೂಡ ಎಷ್ಟೊಂದು ಖರ್ಚು ಮಾಡ್ತಿದ್ಲು, ಅಷ್ಟಕ್ಕೂ ಆ ದುಡ್ಡೆಲ್ಲ ಎಲ್ಲಿಂದ ಬರ್ತಾ ಇತ್ತು? ವಂಚನೆಯ ಪ್ರಕರಣದ ಖಜಾನೆಯ ಕರಾಳ ಮುಖಗಳು ಈಗ ಮತ್ತಷ್ಟು ಬಟ ಬಯಲಾಗಿಬಿಟ್ಟಿದೆ. ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಬಾಡಿಗೆ ಮನೆಯಲ್ಲಿದ್ರು ದುಡ್ಡಿಗಿಲ್ಲ ಬರ. ಅಣ್ಣಮ್ಮನ ಜಾತ್ರೆಗೆ ಕೋಟಿ ಕೋಟಿ ಖರ್ಚು. ಮಂತ್ರಿಗಳು, ಶಾಸಕರೇ ಮೇನ್ ಟಾರ್ಗೆಟ್. ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್. ಎಸ್, ವಂಚನೆ ಮಾಡೋಕೆ ಅಂತಾನೆ ಹುಟ್ಟಿರೋಳು ಈ ನಯ ವಂಚಕಿ ಐಶ್ವರ್ಯ ಗೌಡ. ಹೆಸರಿಗೆ ತಕ್ಕ ಹಾಗೆ ಸಿಕ್ಕ ಶ್ರೀಮಂತರಿಗೆ ಪಂಗನಾಮ ಹಾಕಿ ಅವರ ಐಶ್ವರ್ಯವನ್ನೆಲ್ಲ ತನ್ನ ಖಜಾನೆಗೆ ತುಂಬಿಸಿಕೊಂಡಿದ್ದಾಳೆ. ವಂಚಕಿಯ ಮೇಲೆ ಮೊದಲ ಬಾರಿಗೆ ದೂರು ದಾಖಲಾಗ್ತಿದ್ದಂತೆ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ದಿನಕ್ಕೊಂದು ವಿಚಾರಗಳು ಬೆಳಕಿಗೆ ಬರ್ತಾನೇ ಇದೆ. ವರ್ಷ ಅಣ್ಣಮ್ಮನ ಜಾತ್ರೆಯನ್ನ ಮಾಡ್ತಾ ಇದ್ದ ಐಶ್ವರ್ಯ ಗೌಡ ಅದಕ್ಕಾಗಿ ಕೋಟಿ ಕೋಟಿ ಖರ್ಚನ್ನ ಮಾಡ್ತಿದ್ದಾಳೆ. ಆರ್ ನಗರದ ತಾನಿದ್ದ ಬಾಡಿಗೆ ಮನೆಯಲ್ಲೇ ಅಣ್ಣಮ್ಮನ ಜಾತ್ರೆಯನ್ನ ಮಾಡಿ ಮಂತ್ರಿಗಳು, ಶಾಸಕರನ್ನ ಕರೆಸಿ ಏರಿಯಾದವರ ಮುಂದೆ ಪೋಸನ್ನ ಕೊಡ್ತಿದ್ದಾಳಂತೆ ವಂಚಕಿ ಐಶ್ವರ್ಯ ಗೌಡ. ಅಲ್ಲದೆ ಗಣ್ಯರನ್ನ ಕರೆದುಕೊಂಡು ಬರೋಕೆ ಐಷಾರಾಮಿ ಕಾರುಗಳನ್ನ ಕಳಿಸ್ತಾ ಇದ್ಲಂತೆ. ಆದ್ರೆ ಈ ವಂಚಕಿ ಮಾತ್ರ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ಲಂತೆ. ಆರ್ ನಗರದಲ್ಲೊಂದು ಬಾಡಿಗೆ ಮನೆ ಹಾಗೂ ತಲಗಟ್ಪುರದ ಬಾಡಿಗೆ ಮನೆಯನ್ನ ಹೊಂದಿದಾಳಂತೆ. ಸ್ವಂತ ಮನೆ ಇಲ್ಲದಿದ್ರೂ ಕಂಡವರಿಗೆ ಪಂಗನಾಮವನ್ನ ಹಾಕಿ ಕೋಟಿ ಕೋಟಿ ಲೆಕ್ಕ ಇಲ್ಲದಂತೆ ಶೋಕಿ ಮಾಡ್ತಿದ್ದ ಐಶ್ವರ್ಯ ಮುಖವಾಡ ಈಗ ಕಳಚಿಬಿಟ್ಟಿದೆ. ಕೆಂಪೇಗೌಡ ಜಯಂತಿ, ಕನ್ನಡ ರಾಜ್ಯೋತ್ಸವ, ಅಣ್ಣಮ್ಮ ಜಾತ್ರೆ. ಉದ್ಯಮಿಗಳು, ರಾಜಕಾರಣಿಗಳು, ಸ್ವಾಮೀಜಿಗಳನ್ನ ಕರೆಸಿ ಬಿಲ್ಡಪ್. ಐಶ್ವರ್ಯ ಗೌಡ ವಂಚನೆ ಪ್ರಕರಣಗಳನ್ನ ತನಿಖೆ ಮಾಡ್ತಿರುವ ಪೊಲೀಸರೇ ನಿಬ್ಬೆರಗಾಗುವಂತೆ ಮಾಡಿಬಿಟ್ಟಿದ್ದಾಳೆ. ಇನ್ನು ಐಶ್ವರ್ಯ ಖರ್ಚಿನ ಕತೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. 1 ವರ್ಷದಲ್ಲಿ ಕೆಂಪೇಗೌಡ ಜಯಂತಿ, ಕನ್ನಡ ರಾಜ್ಯೋತ್ಸವ, ಅಣ್ಣಮ್ಮ ಜಾತ್ರೆಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾಳಂತೆ ಈ ವಂಚಕಿ ಐಶ್ವರ್ಯ. ಸುಮಾರು 30ರಿಂದ 35 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ 1 ವರ್ಷದಲ್ಲಿ ಈ 3 ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾಳಂತೆ ಐಶ್ವರ್ಯ ಗೌಡ.
ಇಂತಹ ಕಾರ್ಯಕ್ರಮಕ್ಕೆ ವಿವಿಧ ಗಣ್ಯರು, ರಾಜಕೀಯ ನಾಯಕರು, ಉದ್ಯಮಿಗಳು ಇನ್ನು ಸ್ವಾಮೀಜಿಗಳನ್ನ ಆಹ್ವಾನ ಮಾಡಿ ಕರೆಸಿಕೊಳ್ಳುತ್ತಿದ್ಲಂತೆ. ಗಣ್ಯರ ಪಿಕಪ್ ಅಂಡ್ ಡ್ರಾಪ್ ಮಾಡಲು ಐಷಾರಾಮಿ ಕಾರುಗಳನ್ನ ಬುಕ್ ಮಾಡ್ತಿದ್ಲಂತೆ ಈ ಐಶ್ವರ್ಯ. ಅಲ್ಲದೆ ಕಾರ್ಯಕ್ರಮಕ್ಕೆ ಬರುವ ಕೆಲ ಶ್ರೀಮಂತ ಮಹಿಳೆಯರಿಗೆ ಲಕ್ಷದ ದುಬಾರಿ ಸೀರೆಯನ್ನ ಕೊಟ್ಟಿರುವ ಮಾಹಿತಿ ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಕಳೆದ 1 ವರ್ಷದ ಸಂಪೂರ್ಣ ಮಾಹಿತಿಯನ್ನ ತನಿಖಾ ಅಧಿಕಾರಿ ಹಾಗೂ ತಂಡ ಸಂಗ್ರಹಿಸಿದ್ದಾರೆ. ಸದ್ಯ ಈ ಎಲ್ಲ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ನಡೆಸಿಕೊಡ್ತಿದ್ದ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ವಂಚಕಿ ಐಶ್ವರ್ಯ ಗುತ್ತಿಗೆಯನ್ನ ಕೊಡ್ತಿದ್ಲಂತೆ. ಅಲ್ಲದೆ ಕಾರ್ಯಕ್ರಮದ ಫೋಟೋಗ್ರಫಿಗಾಗಿ ಕೋಟಿ ಹಣವನ್ನ ಕೊಟ್ಟಿರೋದು ತನಿಖೆಯ ವೇಳೆ ಪೊಲೀಸರಿಗೆ ತಿಳಿದು ಬಂದಿದೆ. ಸದ್ಯ ತನಿಖೆಯ ವೇಳೆ ಈ ಎಲ್ಲ ಮಾಹಿತಿಯನ್ನ ಸಂಗ್ರಹಿಸಿರುವ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದು, ಮುಂದಿನ ದಿನಗಳಲ್ಲಿ ಐಶ್ವರ್ಯಾಳ ಮತ್ತಷ್ಟು ಕರಾಳ ದಂಧೆಗಳು ಬೆಳಕಿಗೆ ಬರಬೇಕಿದೆ. ಸದ್ಯ ಇವಳಿಂದ ಮೋಸ ಹೋಗಿರೋರ ಪಟ್ಟಿ ಕೂಡ ದೊಡ್ಡದಿದೆ ಅನ್ನೋದು ಗೊತ್ತಾಗಿದ್ದು, ವಂಚನೆಗೊಳಗಾದವರು ದೂರು ನೀಡಲು ಮುಂದಾಗ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.